ತ್ರಿಕಾರಂ ಆ ಟೈಟಲಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೆ ಒಳ್ಳೇದಾಗಬೇಕು. ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ಹೊಸ ನಿರ್ಮಾಪಕರು, ಅವ್ರು ಚೆನ್ನಾಗಾಗಬೇಕು. ಯಾಕಂದರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇದ್ರು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬಂದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು. ಯಾಕಂದರೆ ಆ ರೀತಿ ಗೆಟಪ್ ಇದೆ. ಯಾಕಂದರೆ ಡೈರೆಕ್ಟ್ರು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಇಲ್ಲಿ ನನಗೆ ಕೈ ಹಿಂಗೆ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ, ಒಳ್ಳೆ ಪೇಮೆಂಟ್ ಕೊಟ್ಟು ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕದ್ದು ಮಾಡೋದೇ ಒಂದು ಬ್ಯೂಟಿ, ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಸಾಂಗ್ ನೋಡಿದ್ದೀರಾ? ಚೆನ್ನಾಗಿ ಅನಿಸಿದೆ. ನಾನು ಅನ್ಕೊಳ್ತಾ ಇದ್ದೀನಿ ಸಾಂಗ್ ತುಂಬ ಚೆನ್ನಾಗಿದೆ. ಕೆಲಸ ಮಾಡಿದ್ದೀವಿ. ಸಾಂಗನ್ನು ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ, ಹರಿಸಿ. ಎಲ್ರಿಗೂ ನಮಸ್ಕಾರ. ಸೀದಾ ನಿಂತರೂ ಲೋಕ ಯಾಕೋ ಉಲ್ಟಾ ಕಾಣ್ತಿದೆ. ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಅಂತ ಹೇಳ್ತೀನಿ. ಆ್ಯಂಡ್ ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ವರ್ಕ್ ಕೊಟ್ಟಿದ್ದಾರೆ. ಡೈರೆಕ್ಟ್ರು ಅವಕಾಶ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರಲ್ಲಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಹಾಡು ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇಡೀ ಟೀಮ್ ಎಲ್ಲರೂ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ. ಇವಾಗೆಲ್ಲ ನಿಮ್ಮ ಜವಾಬ್ದಾರಿ, ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ಬೆಂತಟ್ಟಿದ್ದೀರಾ. ಅದೇ ಥರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕೂ ಬೆಂತಟ್ಟಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ, ದಿಲೀಪ್ ಸರ್ಗೆ, ಗಣೇಶ್ ಮೂರ್ತಿ ಸರ್ಗೆ, ನಮ್ಮ ನಲ್ಮೆ ಗೆಳೆಯ ಹರ್ಷ ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೇಶವ್ ಅಂತ ನನ್ನ ಹೆಸರು, ಚೇತನ್ ಅಂತೇಳಿ. ಆ್ಯಕ್ಚುಲಿ ಇಬ್ಬರು ಸಾಂಗ್ ಬರೆದಿರೋದು ಇದನ್ನ. ಆ್ಯಕ್ಚುಲಿ ಫ್ಯೂಚರಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇಬ್ರು, ಅಂದರೆ ಜೋಡಿ ನಿರ್ದೇಶಕರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಕೊಟ್ಟಿದ್ದೀವಿ. ಸಿನಿಮಾ ನೋಡಿಲ್ಲ, ಬಟ್ ಸಾಂಗು ಆ್ಯಕ್ಚುಲಾಗಿ ಅಂದರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು. ಸೊ ಥ್ಯಾಂಕ್ ಯು ಹರ್ಷ. ಟ್ರೈ ಮಾಡಿದ್ದೀವಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ತುಂಬ ಒಳ್ಳೆಯದಾಗಲಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬಹಳ ಹೊತ್ತು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದ್ದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ, ತುಂಬಾನೇ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಎಲ್ರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ, ತ್ರಿಕಾರಂ ಮೂವಿಯ ನಾಯಕ ನಟಿ.
ಎಲ್ರಿಗೂ ತ್ರಿಕಾರಂ ಮೂವಿ ಸಾಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀವಿ. ಇವತ್ತೇ ನಮ್ಮ ಸಾಂಗ್ ರಿಲೀಸ್ ಆಗಿದೆ, ಲವ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಎಲ್ರಿಗೂ ಟೈಟಲ್ ಟ್ರ್ಯಾಕ್ ಇಷ್ಟ ಆದಷ್ಟು ಲವ್ ಟ್ರ್ಯಾಕ್ ಇನ್ನೂ ಜಾಸ್ತಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಪಿನ್ ಟು ಪಿನ್ ಮ್ಯೂಸಿಕ್ ಚಾನಲಲ್ಲಿ ಸಾಂಗ್ ಅವೈಲೇಬಲ್ ಇದೆ. ಪ್ಲೀಸ್ ಫಸ್ಟು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ, ಮ್ಯೂಸಿಕ್ ಚಾನಲ್ ಹೊಸದಾಗಿರೋದ್ರಿಂದ ಎಲ್ಲರೂ ನೋಡಿ. ಸಾಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಸೊ ನೀವು ಎಷ್ಟು ನೋಡ್ತಿರೋ ಅಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಅದರಲ್ಲಿ ರೀಲ್ಸ್ ಮಾಡಿ, ನಿಮ್ಗೆ ಇಷ್ಟ ಆದರೆ ರೀಲ್ಸ್ ಮಾಡಿ, ಎಲ್ರಿಗೂ ಟ್ಯಾಗ್ ಮಾಡಿ, ಕೊಲ್ಯಾಬ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ. ಸೊ ಎಲ್ಲ ಹೊಸ ಟೀಮ್ ಸೇರಿಕೊಂಡು ನಾವು ಈ ಪ್ರಾಜೆಕ್ಟ್ನ ಮಾಡಿದ್ದೀವಿ. ತ್ರಿಕಾರಂ ಅಂತ ಟೈಟಲ್ದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಹಾಗೆ ಸಾಂಗ್ಗಳು ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಹರ್ಷವರ್ಧನ್ ಅಂತ. ಮೊದಲನೇ ಬಾರಿಗೆ ನಾಯಕ ನಟನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಹಿಂದೆ ನಾನು ತುಂಬ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಯ್ತಾ ಇದ್ದೀನಿ, ಅದು ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ, ತ್ರಿಕಾರಂ ಅನ್ನೋ ಒಂದು ಸಿನಿಮಾದಲ್ಲಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ.